ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಈ ರಾಜೀನಾಮೆ ನೀಡುವ ಕುರಿತು ಸಿಎಂ ಹೇಳಿಕೆ ವಿಚಾರ ಇತ್ತು, ನೆನೆ ಮಾತಾಡಿದ್ರು ಅವರು. ಈಗ ಶಾಸಕರು ಸಚಿವರಿಂದ ಸಿಎಂ ಸಮಾಧಾನ ಆಗ್ತಾ ಇದೆ, ಪ್ರಯತ್ನ ಪಡ್ತಿದ್ದಾರೆ ಅವರು ಕೂಡ. ಸಿಎಂ ಜೊತೆ ಹಲವು ಶಾಸಕರು ಸಚಿವರು ಚರ್ಚೆ ಮಾಡ್ತಿದ್ದಾರೆ. ಯಾರ್ಯಾರಿದ್ದಾರೆ ಅಂದ್ರೆ ಸಚಿವರಾದ ಭೈರತಿ ಬಸವರಾಜ್, ನಾರಾಯಣಗೌಡರು, ವಿ ಸೋಮಣ್ಣ, ಶ್ರೀರಾಮುಲು. ಬ್ರೇಕಿಂಗ್ ನ್ಯೂಸ್. ನಿನ್ನೆ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ಟರು, ಅದಾದ್ಮೇಲೆ ಮಗದೊಂದು ಬೆಳವಣಿಗೆ ಪಡ್ಕೋತಾ ಇದೆ. ಈಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಸಮಾಧಾನ ಮಾಡುತ್ತಿದ್ದಾರೆ ಶಾಸಕರೆಲ್ಲರೂ ಕೂಡ. ಸಚಿವರು ಇದ್ದಾರೆ, ಸಚಿವ ಭೈರತಿ ಬಸವರಾಜ್, ನಾರಾಯಣಗೌಡರು, ವಿ ಸೋಮಣ್ಣ, ಶ್ರೀರಾಮುಲು, ರೇಣುಕಾಚಾರ್ಯ, ಬೆಳ್ಳಿ ಪ್ರಕಾಶ್, ಇವರೆಲ್ಲರೂ ಕೂಡ ಶಾಸಕರು ಇದ್ದಾರೆ. ಇನ್ನು ಎಸ್ ರಘು, ಮಾಜಿ ಶಾಸಕರಾದ ಸುರೇಶ್ ಗೌಡರು ಭೇಟಿ ಮಾಡಿ ಕಾವೇರಿ ನಿವಾಸದಲ್ಲಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಇಲಾಖೆ ಕಾಮಗಾರಿ ಬಗ್ಗೆ ಒಂದು ಸಹಿ ಮಾಡಿದಂಥ ಪತ್ರ ಬೇರೆ ಕೊಟ್ಟಿದ್ದೀವಿ. ಒಂದು ಈ ಯಾರು ಶಾಸಕರು ಅಂತ ಹೇಳಿದಿಲ್ಲ, ಅವರು ಬಹಳ ದೊಡ್ಡವರು. ಮುಖ್ಯಮಂತ್ರಿ ಅಭ್ಯರ್ಥಿ ದೇಶದಲ್ಲಿ, ಹಾಗಾಗಿ ದೊಡ್ಡವ್ರ ಬಗ್ಗೆ ಮಾತಾಡಿದ್ರೆ ಬಹಳ ಚಿಕ್ಕವ್ ನಾನು. ಮುಖ್ಯಮಂತ್ರಿ ದೇಶದಲ್ಲಿದ್ದಾರೆ, ಅವ್ರಿಗೆ ಅವರ ನಾಯಕತ್ವದಲ್ಲಿ ಚುನಾವಣೆಯಾಗಿ ಅವ್ರ ಹೆಸರಿ ಮೇಲೆ ಪಾಪ ಎಲೆಕ್ಷನ್ ಆಗಿದೆ. ನಾವೆಲ್ಲ ಅವ್ರ ಹೆಸರಲ್ಲಿ ಗೆದ್ದು ಬಂದಿದ್ದೀವಿ ನೋಡಿ. ನಾನು ಒಂದು ಮಾತನ್ನು ಹೇಳ್ತೀನಿ, ಮನೆ ಗೆದ್ದು ಮಾರು ಗೆಲ್ಲಬೇಕು. ದೆಹಲಿಗೆಲ್ಲ ರಾಜಕಾರಣ. ಕೋವಿಡ್ ಬಂದಂಥ ಸಂದರ್ಭ ಜನ ಸಾಯ್ತಿದ್ದಾರೆ. ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿರಿ. ನನ್ನ ಬಗ್ಗೆ ಮಾತಾಡೋಕ್ಕೆ ನಾನೇ ನಿಮ್ಮ ಹೆಸರು ಕೇಳಿದ್ದೀನ? ನಿಮ್ಮ ಬಗ್ಗೆ ಮಾತಾಡಲ್ಲ. ಮುಖ್ಯಮಂತ್ರಿ ಅಭ್ಯರ್ಥಿ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಹಾಗಾಗಿ ದೊಡ್ಡವರು, ಭಾಳ ದೊಡ್ಡವರು, ಈಗಾಗಲೇ ಮುಖ್ಯಮಂತ್ರಿ ರೇಸ್ನಲ್ಲಿದ್ರೆ ಅವ್ರ ಜೋಬ್ನ ಚೀಟಿ ಇಟ್ಕೊಂಡು ಅಡ್ಡಾಡ್ತಾರೆ. ನಾನೇ ಮುಖ್ಯಮಂತ್ರಿ ದಿಲ್ಲಿಗೆ ಹೋಗ್ತಾರೆ. ಮಾಧ್ಯಮದಲ್ಲಿ ಮುಂದಿನ ಮುಖ್ಯಮಂತ್ರಿ ಅಂತ ಬಿಂಬಿಸ್ಕೊಂತಾರೆ. ದೊಡ್ಡವ್ರ ಬಗ್ಗೆ ಚಿಕ್ಕವ್ರು ಮಾತಾಡಿದ್ರೆ ಭಾಳ ಅಪರಾಧ ಆಗುತ್ತೆ. ಹಾಗಾಗಿ ನಾನು ಮಾತಾಡೋಕ್ಕೆ ಇಚ್ಛೆ ಪಡಲ್ಲ. ನನಗೊತ್ತು ಯಡಿಯೂರಪ್ಪನವ್ರ ಬಗ್ಗೆ ವಿಶ್ವಾಸ ಇಟ್ಟು, ಗೌರವ ಇಟ್ಟು 65ಕ್ಕೂ ಹೆಚ್ಚು ಜನ ಶಾಸಕರು ಸಹಿ ಮಾಡಿದ್ದಾರೆ. ಇದನ್ನು ನಾನೇನು ಬ್ಲಾಕ್ ಮೇಲ್ ಮಾಡಿಲ್ಲ, ಮತ್ತೊಂದಲ್ಲ. ಮುಖ್ಯಮಂತ್ರಿಗಳು ಈಗಲೂ ಭೇಟಿ ಮಾಡಿದೆ, ಕಳೆದ ಭೇಟಿ ಮಾಡಿದ್ವಿ. ಶಾಸಕರು ಸಹಿ ಹಾಕಿರ್ತಕ್ಕಂಥ ಪತ್ರ ನನ್ನ ಹತ್ರ ಇದೆ. ಯಡಿಯೂರಪ್ಪನವ್ರು ಏನು ಹೇಳಿದ್ದಾರೆ, ಕಳೆದ ವಾರ ಭೇಟಿ ಮಾಡಿದಾಗ ಈಗ ಏನು ಹೇಳಿದ್ದಾರೆ, ಈ ರಾಜ್ಯದ ರಾಜಕಾರಣದ ಬಗ್ಗೆ ತಲೆ ಕೆಡಿಸಬೇಡ್ರಿ. ರಾಷ್ಟ್ರೀಯ ನಾಯಕರು ಯಡಿಯೂರಪ್ಪನವರಿಗೆ ಕರೆ ಮಾಡಿ, ನೀವು ಮುಖ್ಯಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ನಿಮ್ಮ ಜೊತೆಗೆ ಪಕ್ಷನೂ ಇದೆ, ಕೇಂದ್ರ ವರಿಷ್ಠರು ನಾವು ಅದೀವಿ, ಪ್ರತಿಯೊಬ್ಬರು ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿರಿ ಅಂತ ಯಡಿಯೂರಪ್ಪ ನಮ್ಗೆ ಹೇಳಿದರೆ ವಿನ ಯಾಕೆ ಬರೋಕ್ಕೆ ಹೋಯ್ತಿರಪ್ಪ ಅಂತ ಕೇಳಿದ್ರು. ಸರ್, ನಮಗೆ ಮನಸ್ಸು ತಡೆಯಲಿಲ್ಲ, ನಿಮ್ಮನ್ನು ಭೇಟಿ ಮಾಡಿ ಮಾತಾಡೋ ಸಂತೋಷ ಆಗುತ್ತೆ. ಕೆಲವರೆಲ್ಲ MLAಗಳು ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ಅದು ಯಡಿಯೂರಪ್ಪನವ್ರಿಗೆ ಕೊಟ್ಟೆ. ಅವ್ರು ಹೇಳಿದ MLAಗಳು, ಸರ್ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಸ್ಪಷ್ಟವಾಗಿ ಕೆಲವು ಶಾಸಕರು ಕರೆ ಮಾಡಿ ನನಗೆ ಕೊಟ್ಟದ್ದು. ಕರೆ ಮಾಡಿದ್ರು, ಯಡಿಯೂರಪ್ಪನವ್ರ ಮನೆಗೆ ಬಂದಿ ಅಂತ ಗೊತ್ತಿತ್ತಲ್ಲ, ಯಡಿಯೂರಪ್ಪನವ್ರು ಅವ್ರ ಜೊತೆ ಮಾತಾಡಿದರೆ ಅವ್ರು ಬೆಂಬಲ ವ್ಯಕ್ತಪಡಿಸಿದರೆ. ಯಡಿಯೂರಪ್ಪನವ್ರ ಜೊತೆಗೆ BJP ರಾಷ್ಟ್ರೀಯ ನಾಯಕರು ಇದ್ದಾರೆ, ನಮ್ಮ ಪಕ್ಷನೂ ಇದೆ, ನಮ್ಮ ರಾಜ್ಯದ ಅಧ್ಯಕ್ಷ ಇದ್ದಾರೆ, ಎಲ್ಲರಿದ್ದಾರೆ. ನಮ್ಗೆ ಹೇಳಿದ್ದೇನೆ ಯಡಿಯೂರಪ್ಪನವರು, ನಿಮ್ಮ ಕ್ಷೇತ್ರದಲ್ಲಿ ಕೊರೋನಾದ ಬಗ್ಗೆ ಒಳ್ಳೆ ಕೆಲಸ ಮಾಡಿದ್ದೀರಪ್ಪ, ಭಾಳ ಎಚ್ಚರಿಕೆಯಿಂದ ಇರ್ರಿ. ಈ ಕೊರೋನಾದ ಸೋಂಕಿನ ಸಂಖ್ಯೆ ಜಾಸ್ತಿ ಆಗಿದೆ, ಅಲ್ಲಿ ಯಾಕೆ ಮಲಗ್ತೀರಪ್ಪ, ಹುಷಾರಿ, ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಅಂತ ಹೇಳಿದರೆ ವಿನ ನಾನು ಪರವಾಗಿ ಸ್ಟೇಟ್ಮೆಂಟ್ ಕೊಡ್ರಿ, ಸಹಿ ಸಂಗ್ರಹ ಮಾಡಿದ್ದು ಯಡಿಯೂರಪ್ಪನವ್ರಿಗೆ ಎಲ್ಲಿ ಹೇಳಿಲ್ಲ. ಯಡಿಯೂರಪ್ಪನವ್ರ ಹತ್ರ ಮಾತಾಡಿದೆ. ಅವ್ರಿಗೆ ಯಡಿಯೂರಪ್ಪನವ್ರಿಗೆ ಒಂದೇ ಮಾತಾಡಿದೆ. ನಾನು ವಿನಂತಿ ಮಾಡ್ಕೊಂಡೆ, ಸರ್ ನೀವು ಮೊದಲು ಯಡಿಯೂರಪ್ಪನವ್ರು ಆಗ್ಬೇಕಂತ ಹೇಳಿ. ಹಿಂಗೆ ಸ್ಪಷ್ಟವಾಗಿ ನೀವು ಹಳೆ ಯಡಿಯೂರಪ್ಪ ಆಗ್ಬೇಕು ಸರ್, ನಿಮ್ಮನ್ನು ಆ ಯಡಿಯೂರಪ್ಪನ ನೋಡ್ತೀವಿ ನಾವು. ನಮ್ಮೆಲ್ಲ ಶಾಸಕರು ಅದೇ ಹೇಳ್ತಾರೆ. ಭಾಳ ಜನ ಪಕ್ಷದ ಕಾರ್ಯಕರ್ತರು, ಮುಖಂಡರು ಎಲ್ಲ ಜಿಲ್ಲೆಗಳಿಂದ ಕರೆ ಮಾಡಿ ನಮ್ಗೆ ಹೇಳ್ತಾರೆ, ಯಡಿಯೂರಪ್ಪನವರು ಮೊದಲನೇ ಯಡಿಯೂರಪ್ಪ ಆಗಬೇಕು. ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು. ಇದೇ ಮಾತನ್ನು ನಾನು ಹೇಳಿದ್ದೀನಿ ಯಡಿಯೂರಪ್ಪನವ್ರಿಗೆ. ಕೆಲವು ಸಚಿವರಿದ್ದರು, ಅವ್ರ ಸಮಕ್ಷ ಮೇಲೆ ಹೇಳಿದ್ದೀನಿ, ಸರ್ ಜಗ್ಗ ಪ್ರಶ್ನೆ ಇಲ್ಲ, ಬಗ್ಗ ಪ್ರಶ್ನೆ ಇಲ್ಲ, ರಾಷ್ಟ್ರ ನಾಯಕರು ನಿಮ್ಮ ಜೊತೆಗಿದ್ರೆ, ನಾವೆಲ್ಲ ಶಾಸಕರು ನಿಮ್ಮ ಜೊತೆಗಿದ್ದೀವಿ, ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ಸದಾ ನಿಮ್ಮ ಜೊತೆಗಿರ್ತೀವಿ ಅಂತೇಳಿ. ಯಡಿಯೂರಪ್ಪ ಅಂದರೆ BJP ತಾನೆ, ಇಲ್ಲಿ ಯಡಿಯೂರಪ್ಪ ಅಂತ ಇಂಡಿವಿಜುವಲ್ ಇಲ್ಲ, BJP ಶಾಸಕಾಂಗ ಸಭೆ ನಾಯಕರು. ದಕ್ಷಿಣ ಭಾರತದಲ್ಲಿ, ಕರ್ನಾಟಕದಲ್ಲಿ ನೂರಾರು ಹೋರಾಟ, ಸಾವಿರಾರು ಹೋರಾಟಗಳು, ನೂರಾರು ಪಾದಯಾತ್ರೆ, ಜೈಲು ವಾಸ ಅನುಭವಿಸಿ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ದಾರೆ ವಿನ ಯಾರ್ದೋ ಹೆಸರಿನಲ್ಲಿ ಬಂದು ಗೆದ್ದು ಮುಖ್ಯಮಂತ್ರಿ ಆಗಿಲ್ಲ. ಈಗ ಹೇಳಿದ್ನಲ್ಲ, ಸಹಿ ಸಂಗ್ರಹ ಮಾಡಿಲ್ಲ ಅಂತಂದು.
ಇನ್ನು ಮೊನ್ನೆ ಒಂದು ಬಾರಿ 2 ಬಾರಿ ಶಾಸಕರಾಗಿದ್ದಾರೆ. ಇವರು ಪಕ್ಕ ಕ್ಷೇತ್ರ ಕೆಲಸ ಬಂದ್ಬಿಡ್ಲಿ ನೋಡ್ದ. ನಾನು ಸವಾಲು ಹಾಕ್ತೀನಿ, ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಕೆಲವರು ಹೇಳ್ಕೊಂತಾರಲ್ಲ, ಅವ್ರ ಕ್ಷೇತ್ರ ಬಿಟ್ಟು ಪಕ್ಕದಲ್ಲಿ ಒಬ್ಬ ಶಾಸಕರಿಗೆ ಗೆಲ್ಸಿದ್ರೆ ನಾನು ಅವ್ರಿಗೆ ನೀನೇ ಮುಖ್ಯಮಂತ್ರಿ ಅಂತ ಹೇಳಿ ಬೆಂಬಲ ಕೊಡ್ತೀವಿ ಶಾಸಕರು. ಇದು ಬಿಟ್ಟು ಬಿಡಪ್ಪ, ಇದು ಆಟ ನಡೆಯಲ್ಲ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಇಲ್ಲ, ನಾನು ಕೇಳಿಲ್ಲ. ನೋಡಿ, ನಾನು ಅವ್ರ ಸೈನ್ ಹಾಕ್ಸಿಲ್ಲಲ್ಲ. ಯಾಕಂದ್ರೆ ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ರೇಸ್ನಲ್ಲಾದ್ರೆ ಜೇಬ್ನ ಚೀಟಿ ಇಟ್ಕೊಂಡು ಅಡ್ಡಾಡ್ತಾರೆ ವಿಧಾನಸೌಧ ಒಳಗಡೆ ಹೊರಗಡೆ, ಮಾಧ್ಯಮ ಮುಂದೆ ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಓಡಾಟ ಮಾಡ್ತಾರೆ. ಅಂಥವ್ರ ಹತ್ರ ನಾನು ಸೈನ್ ಹಾಕ್ಸೋಕೆ ಬರ್ತಾರೆ. ಭಾಳ ಚಿಕ್ಕವನು, ಅವ್ರು ದೊಡ್ಡವರು, ಬಹಳ ದೊಡ್ಡವರು. ಅವ್ರಿಗೆ 150 ಸ್ಥಾನ ಗೆಲ್ಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇದೆ. ಹಾಗಾಗಿ ಅವ್ರ ವಿರುದ್ಧ ಹೋದ್ರೆ ನಾನು 3ನೇ ದೃಷ್ಟಿ ಬಿದ್ದರೆ ನಾನು ಸುಟ್ಟು ಬಿಡ್ತೀನಿ, ನಾನು ಬಸ್ ಮಾಡ್ಬಿಡ್ತೀನಿ. ನೋಡಿ, ದಯಮಾಡಿ ಮಾಧ್ಯಮ ಸ್ನೇಹಿತರು ವಿನಂತಿ ಮಾಡ್ತೀನಿ, ನಮ್ಮ ಕೇಂದ್ರದ ನಾಯಕರು, ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ಅಮಿತ್ ಶಾ, ಮೋದಿಯವರು, ಅರುಣ್ ಸಿಂಗ್ರವರು, JP ನಡ್ಡಾರವರು, ಸಂತೋಷ್ ಜಿಯವರು, ಪ್ರಹ್ಲಾದ್ ಜೋಶಿಯವರು, ನಮ್ಮ ರಾಜ್ಯದ ಅಧ್ಯಕ್ಷರು ಯಡಿಯೂರಪ್ಪನವ್ರು ಒಳ್ಳೆ ಕೆಲಸ ಮಾಡ್ತಾ ಇದೀರಿ ಅಂತ ಹೇಳಿದರೆ, ನಮಗೆ ಯಡಿಯೂರಪ್ಪನವ್ರು ಹೇಳಿದ್ರು, ನೋಡ್ರು ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ರಿ, ಡೆಲ್ಲಿಗೆ ಹೋಗೋ ನೆಸೆಸಿಟಿ ಇಲ್ಲ, ಅವಶ್ಯಕತೆ ಇಲ್ಲ, ಎಲ್ಲರೂ ಕರೆ ಮಾಡಿ ಪ್ರಶಂಸೆ ಮಾಡಿದರೆ ಕೆಲಸ ಮಾಡ್ರಪ್ಪ ಅಂತ ನಮಗೆ ಹೇಳಿದರೆ ವಿನ ಇದು ಶಕ್ತಿ ಪ್ರದರ್ಶನ ಅಲ್ಲ. ನಮ್ಮ ರಾಷ್ಟ್ರೀಯ ನಾಯಕರಿಗೆ ಇದು ಶೆಡ್ ಹೊಡೆದಿಲ್ಲ. ನಾವು ಪಕ್ಷದ ಸಂಘಟನೆ ಬಂದಂಥವ್ರು, ನಮ್ಮ ನಾಯಕರ ಬಗ್ಗೆ ಅಪಾರವಾದ ವಿಶ್ವಾಸ ನಾವು ಇಟ್ಟಿದ್ದೀವಿ. ಹಾಗಾಗಿ ಯಡಿಯೂರಪ್ಪನವ್ರ ಬಗ್ಗೆ ನಮಗೆ ಅಪಾರವಾದ ಬೆಂಬಲ ಇದೆ ಅಂತ ನಾವು ಯಡಿಯೂರಪ್ಪನವ್ರಿಗೆ ಹೇಳಿ, ಹಳೆ ಯಡಿಯೂರಪ್ಪ ಆಗಲಿ ಅಂತ ಹೇಳಿದ್ವಿ. ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ, ನೀವು ಸಹಿ ಸಂಗ್ರಹ ಮಾಡಬಾರ್ದಾಗಿತ್ತು, ಈ ರೀತಿ ಸಿಎಂ ಪರ ಆಗ್ಲಿ ಅಥವಾ ವಿರೋಧ ಆಗ್ಲಿ ಈ ರೀತಿ ರೇಣುಕಾಚಾರ್ಯವರು ಸಹಿ ಸಂಗ್ರಹ ಮಾಡಬಾರ್ದಾಗಿತ್ತು ಅಂತ ಒಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಹೇಳ್ತಿರ್ತಾಳೆ, ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಮುಖ್ಯಮಂತ್ರಿ ಅಭ್ಯರ್ಥಿ ಹೇಳ್ತಿದ್ದಾರೆ. ನನ್ನ ಬಗ್ಗೆ ನನಗೂ ಮಾತಾಡಕ್ ಬರುತ್ತೆ. ನಾನೇನು ಪಕ್ಷ ವಿರೋಧಿ ತಡೆಯೋಣ, ನಾನು 6 ವರ್ಷಕ್ಕೆ ನನ್ನ ಹೆಸರು ಹೇಳ್ತಾರಲ್ಲ, ಅವರು ನಾನೇನು ಅಶೋಕ್ ಸೈನ್ ಹಾಕೋದಕ್ಕೆ ಕೇಳಿದಿನ? ನಾನೇನು ತಡಿ ಅಣ್ಣ, ನನಗೆ ಸಚಿವರವರಪ್ಪ, ದೊಡ್ಡರವರು ಅಣ್ಣ. ಇದು ಒಂದು ಮಾತು ಅಣ್ಣ, ನಾನು 6 ವರ್ಷಕ್ಕೆ ನಮ್ಮ ಆತ್ಮೀಯ ಸ್ನೇಹಿತರು. ನಾನು ಪಕ್ಷದ ವಿರೋಧಿ ಚಟುವಟಿಕೆ ಮಾಡಿದ್ರೆ ಅವ್ರು ಹೇಳಿ, ನಾನು ಪಕ್ಷ ವಿರುದ್ಧ ಮಾತಾಡಿಲ್ಲಲ್ಲ. ನಾನೇನಾದ್ರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದೀನ? ಅಶೋಕ್ ನನಗೆ ಅಶೋಕರು ನೋಡಿ, ಅಶೋಕ್ ನಮ್ಮ ಸ್ನೇಹಿತರು, ಅವ್ರ ಬಗ್ಗೆ ಗೌರವ ಇದೆ. ನಾನು ಪಕ್ಷದ ವಿರುದ್ಧ, ಸಂಘಟನೆ ವಿರುದ್ಧ ಸಹಿ ಸಂಗ್ರಹ ಮಾಡಿ ತಪ್ಪಾಗುತ್ತೆ. ಪಕ್ಷ ನೋಡ್ಕೊಳುತ್ತೆ, ಮುಖ್ಯಮಂತ್ರಿಗಳಾಗ್ಲಿ ಅಥವಾ ವಿರೋಧವಾಗ್ಲಿ ಮಾಡಬಾರ್ದಾಗಿತ್ತು ಅನ್ನೋ ಒಂದು ಆಕ್ಷೇಪ ಇತ್ತು. ಅಣ್ಣ, ನಾವು ಶಾಸಕರು ಸೇರಿದೀವಿ, ತೀರ್ಮಾನ ಮಾಡಿದ್ವಿ, ಶಾಸಕರು ಸಹಿ ಮಾಡಿದ್ವಿ. ನಾವು ಯಾವ ಸಚಿವರ ಹತ್ರ ಹೋಗಿಲ್ಲ ಸಹಿ ಹಾಕ್ರಿ ಅಂತ ಹೇಳಿ. ಯಾವ ಸಚಿವರದ್ದು ಸಹಿ ಇಲ್ಲ. ನಾವು ಯಾವುದೇ ಅಣ್ಣ, ನಾವು ಸಚಿವರುಗಳು, ಉಪಮುಖ್ಯಮಂತ್ರಿಗಳು ಯಾವುದೇ ಸಹಿಯನ್ನು ಪಡೆದಿಲ್ಲ. ಶಾಸಕರು ಸೇರಿ, ಇದು ನನ್ನ ನಿರ್ಧಾರ ಅಲ್ಲ, ಶಾಸಕರು ಎಲ್ಲರೂ ಸೇರಿ ಯಡಿಯೂರಪ್ಪನವರಿಗೆ ನಮ್ಮ ಬೆಂಬಲ ಅಂತೇಳಿ ಎಲ್ಲರೂ ಸಹಿ ಒಂದು ರಾಜ್ಯದ ಅಧ್ಯಕ್ಷ ಕನ್ನಡದಲ್ಲಿ, ಇನ್ನು ಇಂಗ್ಲೀಷ್ನಲ್ಲಿ ಸಹಿ ಮಾಡಿದ ಪತ್ರಗಳು ಅಂತ ಇದು ಇಲ್ಲೇ ಫೈಲ್ ಇದೆ ಗಾಡಿಗೆ, ಇಲ್ಲೇ ಅಣ್ಣ ಗಾಡಿಗಿದೆ ಫೈಲು ನೋಡಿ. ಒಂದು ಬುಟ್ಟಿಯಲ್ಲಿ ಹಾವಿದೆ ಅನ್ನೋ ತರ ಆಗ್ತಿದೆ ಸರ್. ಈಗ ಒಂದ್ ಮಾತೇನು ಹೇಳ್ತೀನಿ ಸರ್, ಪದೇ ಹೇಳ್ತಿರಲ್ಲ, ಆಯ್ತು ನೋಡಿ, ಹಾವಿದೆ ಅಂತ ತೋರಿಸ್ತಿದ್ದೀರಾ? ಆಯ್ತಣ್ಣ ಸರ್, ನೀವ್ ಏನ್ ಬೇಕಾದ್ರೆ ಮಾತು. ನಾನು ರೇಣುಕಾಚಾರ್ಯ ಸರ್, ನೀವು ಸೈನ್ ಹಾಕಿದ್ರೆ ಅಂತ ಹೇಳ್ತಾನೆ ಇದೀರಾ, ಒಂದ್ಸರಿನೂ ರಿಲೀಸ್ ಮಾಡ್ಲಿಲ್ಲ. ಹಾವಲ್ ಬುಟ್ಟಿಯಲ್ಲಿ ಹಾವಿದೆ ಅಂತ ಹೇಳ್ತಿದ್ದೀರಾ ಅನ್ಸುತ್ತೆ. ಈಗ ನಿಮ್ಮ ಗಾಡಿನಲ್ಲಿ ಇದೆ ಅಂತ ಹೇಳಿದ್ರೆ ಅದನ್ನ ಬಿಡುಗಡೆ ಮಾಡಬಹುದು. ಒಂದ್ ನಿಮಿಷ, ಬಿಡುಗಡೆ ಮಾಡಲ್ಲ ನಾನು, ಸರಿ ಬಿಡುಗಡೆ ಮಾಡಲ್ಲ. ಒಂದ್ ನಿಮಿಷ, ನಾನು ಒಂದು ಮಾತೇನು ಹೇಳ್ತೀನಿ. ಕರೋನಾ ಬಂದಾಗ ನಮ್ಮ ನಡವಳಿಕೆಗಳು ಯಾವ ರೀತಿ ಅಂತ ಜನ ನೋಡ್ತಾರೆ. ಹಾಗಾಗಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಾವು ದಿಲ್ಲಿಗೆ ಹೋಗೋದಲ್ಲಿ ರಾಜಕಾರಣ ಮಾತಾಡಿದ್ರೆ ನಮ್ಮ ಯಡಿಯೂರಪ್ಪನವ್ರು ಹೇಳಿದ್ರು, ನಿಮ್ಮ ಕ್ಷೇತ್ರ ಕೆಲಸ ಮಾಡ್ರಪ್ಪ, ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾವು ರಾಜಕಾರಣ ಬಗ್ಗೆ ಹೆಚ್ಚು ಮಾತನಾಡಿದೆ. ನೋಡಿ, ನಿನ್ನೆ ನಾನು ರಾತ್ರಿ ಬಂದೆ, ಅಲ್ಲೇ ವಾಸ್ತವ್ಯ ಮಾಡಿದ್ದೀನಿ. ಇವತ್ತು ರಾತ್ರಿ ಕೋವಿಡ್ ಸೆಂಟ್ರಲ್ಲಿ ನಾನು ಮಲಗ್ತೀನಿ. ನಾನು ಇಲ್ಲದೆ ಇದ್ದು ನಿನ್ನೆ ಫೈಲ್ ತೋರಿಸ್ಬಿಡ್ತಮ್ಮ ಹಂಗೆ ಅಣ್ಣ. ತಡಿ, ರಸಮಂಜರಿ ಕಾರ್ಯಕ್ರಮ, ನಮ್ಮ ಕ್ಷೇತ್ರದ ರಸಮಂಜರಿ ಕಾರ್ಯಕ್ರಮ ನಿನ್ನೆ ನಡೀತು. ಬೆಳಗ್ಗೆ ಊಟ ತಿಂಡಿ ಉಪಹಾರ ಎಲ್ಲವೂ ಆಗಿದೆ. ತಡಿ, ನನ್ನ ಕ್ಷೇತ್ರದಲ್ಲಿ ಅಣ್ಣ
ಇದೆಲ್ಲ ಸುಳ್ಳ ಅಲ್ಲ ಆ ಕಡೆ ಅಣ್ಣ ಈಗ ನೋಡಿ ಅಣ್ಣ ಈಗ ಅಣ್ಣ ಈಗ ಅಣ್ಣ ಆಯ್ತಪ್ಪ ಅಣ್ಣ ಈಗ ಒಂದ್ ನಿಮಿಷ ನಾನು ತೋರ್ಸಲ್ಲಣ್ಣ. ಕರೋನಾ ಬಂದಂತ ಸಂದರ್ಭದಲ್ಲಿ ನಮ್ಮ ನಡವಳಿಕೆ ಯಾವ ರೀತಿ ಇರಬೇಕು, ನಾನು ಮತ್ತೆ ಈಗ ವಾಪಸ್ ಹೊನ್ನಾಳಿ ಹೋಗ್ತೀನಿ. ರಾತ್ರಿ ಬಂದು 12ವರೆಗೆ ಈ ಮತ್ತೆ ವಾಪಸ್ ಹೋಗಿ ಕೋವಿಡ್ ಸೆಂಟ್ರಲ್ಲಿ ಮಲಗ್ತೀನಿ. ನಾನು ಜನರ ರಕ್ಷಣೆ ಮಾಡಬೇಕು, ನಮ್ಮೆಲ್ಲರ ಕರ್ತವ್ಯ ಇದೆ, ನನ್ನ ಹತ್ರ ಇದೆ. ಸರ್ ನಿಮ್ ಶಾಸಕರಿಗೆ ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿ ನೀವೇ ಒಂದು ಸಂದೇಶ ಕೊಡಬೇಕು. ಅಣ್ಣ. ಸಹಿ ಇದೆ ನನ್ನ ಹತ್ರ. ಅವ್ರು ಹೇಳ್ತಾರೆ ಶಾಸಕಾಂಗ ಪಕ್ಷದ ಸಭೆ ಕರೀರಿ ಅಂತ. ಈಗ ಸಹಿ ಇಷ್ಟ ತೋರಿಸ್ಬೋದು. ಈಗ ಹೇಳೋಣ, ಅವ್ರು ಮುಖ್ಯಮಂತ್ರಿ ಅಭ್ಯರ್ಥಿ ರೇಸ್ನಾಗಿರೋರು, ಅವ್ರ ಬಗ್ಗೆ ಮಾತಾಡಲ್ಲ. ನನ್ನ ಹತ್ರ ಇದೆ. ನಾನು ನಾವೆಲ್ಲ ಇದು ಹೊಸ್ತೇ ಇದೆ. ಹೌದಣ್ಣ, ನಾನೇ ಸುಳ್ಳು ಹೇಳಕೋಣ ಅಣ್ಣ. ಧನ್ಯವಾದಗಳು ಅರವಿಂದ್ ಬೆಲ್ಲದ್ ಹೇಳ್ತಾರೆ. ಅಣ್ಣ. ಆಯ್ತಣ್ಣ, ಕವರ್ ಲೆಟರ್ ಚೇಂಜ್ ಮಾಡಿರೋದು ಅವ್ರು ಹೇಳಿಕೆಲ್ಲಪ್ಪ. ನಾನು ದೊಡ್ಡವ್ರ ಬಗ್ಗೆ ಮಾತಾಡಲ್ಲ. ಅವ್ರು ಮುಖ್ಯಮಂತ್ರಿ ಅಭ್ಯರ್ಥಿ ರೇಸ್ನಾಗಿದ್ದಾರೆ, ಚೀಟಿ ಇಟ್ಕೊಂಡು ಓಡಾಡ್ತಾರೆ. ಎಲ್ಲ ಕಡೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಂತ ಹೇಳಿ ಎಲ್ಲರಿಗೂ ಹೇಳಿಕೆ ಅಂತಿದ್ದಾರೆ. ಯಾಕೆ ಸುಮ್ಮನೆ ದೊಡ್ಡವ್ರ ಬಗ್ಗೆ ಮಾತಾಡೋಣ? ನೀವು ಯಾವಾಗ ತಲುಪಿಸ್ಬೇಕು ಅಂತಿದ್ದೀರಾ? ಕೊರೋನಾ ಮುಗಿಬೇಕು ಜನ ಅಣ್ಣ. ಆಯ್ತು, ಇವಾಗ ಮುಂದಿನ ಅಣ್ಣ ಈ ಸುಮ್ಮನೆ ಬಿಡು. ನನ್ ಮಾತು ಕೇಳು ರಾಜಪ್ಪ. ಯಾರ ಒಬ್ಬಿಬ್ರು ಹೇಳಿದ ತಕ್ಷಣ ಮುಖ್ಯಮಂತ್ರಿ ನೋಡು, ಯಾರ ಒಬ್ಬಿಬ್ರು ಹೇಳಿದ ತಕ್ಷಣ ಮುಖ್ಯಮಂತ್ರಿ ಬದಲಾವಣೆ ಆಗಲ್ಲ. ಶಾಸಕಾಂಗ ಸಭೆಯಲ್ಲಿ ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡಿದ್ರು ನಮ್ಮ ರಾಷ್ಟ್ರೀಯ ನಾಯಕರು, ಪ್ರಧಾನಮಂತ್ರಿಗಳು, ಅಮಿತ್ ಶಾ ಎಲ್ಲರೂ ಸೇರಿ ಅವತ್ತೇ ರಾಜ್ಯದ ಅಧ್ಯಕ್ಷ ಆಗಿದೆ ಯಡಿಯೂರಪ್ಪನ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿದ್ರು. ಅದೇ ರೀತಿ ಶಾಸಕರೆಲ್ಲ ಸೇರಿ ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡಿದೀವಿ. ಯಾರೋ ಒಬ್ಬಿಬ್ರಲ್ಲ. ಧನ್ಯವಾದಗಳು. ಪಿಕ್ಚರ್ ಅಭಿ ಬಾಕಿ